ಗೈಸ್, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾವು ಚಿಕ್ಕಮಗ್ಳೂರಿಗೆ ಹೊರಟಿದ್ದೀವಿ. ಬಟ್ ನಾವು ಡೈರೆಕ್ಟಾಗಿ ಚಿಕ್ಕಮಗ್ಳೂರಿಗೆ ಹೋಗ್ತಿಲ್ಲ. ಸೊ ಕಮ್ ವಿತ್ ಮೀ. ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಮ್ಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಬಟ್ ನಾವು ಜನರಲಲ್ಲಿ ಟ್ರೈನಿಗೆ ಬುಕ್ ಮಾಡಿದ್ವಿ. ನಾವು ಹೋಗೋದು ಜಸ್ಟ್ ಒಂದು ಸೆಕೆಂಡ್ ಲೇಟ್ ಆಗೋಕ್ಕೆ ನಮ್ಮ ಟ್ರೈನ್ ಮಿಸ್ ಆಯಿತು. ಆಮೇಲೆ ಬಿಡು ಏನು ಮಾಡೋಣಪ್ಪ ಅಂತ ಬಸ್ಸಲ್ಲಿ ಹೊರಟ್ವಿ. ಮಧ್ಯಾಹ್ನ ಹರಿಬರಿ ಹೊರಟಿಕ್ಕೆ ಯಾರೂ ನೀಟಾಗಿ ಏನೂ ಊಟ ಮಾಡಿರಲಿಲ್ಲ ನೋಡಿ. ಸೊ ಅದಕ್ಕೆ ಅಷ್ಟೆಲ್ಲ ಸ್ನ್ಯಾಕ್ಸ್ ತೊಗೊಂಡು ಸ್ನ್ಯಾಕ್ಸೇ ತಿಂತಾ ಹೋಗೋಣ ಅಂತ ಎಲ್ಲ ಹೊರಟ್ವಿ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಅರಸೀಕೆರೆ ಆಗಿತ್ತು. ಅಲ್ಲಿ ರೀಚ್ ಆಗೋದೇ ನೈಟ್ ಆಗಿತ್ತು. ಅಲ್ಲಿಂದ ಬಂದು ನೋಡಿ ನನ್ನ ಫ್ರೆಂಡ್ ಸೃಷ್ಟಿ ನಮ್ಮ ಪಿಕ್ ಮಾಡ್ಕೊಂಡು ಅವ್ಳು ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಫುಲ್ ಹೊಟ್ಟೆ ಹಸ್ತಿತ್ತು. ಅವ್ಳು ಮನೆಗೆ ಹೋಗೋಷ್ಟೊತ್ತಿಗೆ ಫುಲ್ ಊಟ ಎಲ್ಲ ರೆಡಿ ಮಾಡಿದ್ರು. ಹೋದ ತಕ್ಷಣ ಹಿಂಗೆ ಪಲಾವ್, ಬಜ್ಜಿ ಮತ್ತು ಕಸ್ತರ್ಡ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ. ಇದೆಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡೇ ಪ್ರಿಪೇರ್ ಮಾಡಿರೋದು. ಸೊ ಅಲ್ಲಿಗೆ ರೇಗಿಸ್ತಾ ಇದ್ವಿ. ನಮ್ಗೆ ನೆಕ್ಸ್ಟ್ ಡೇ ಮತ್ತು 6:45 ಬನ್ಕಲ್ಲಿಗೆ ಬಸ್ ಇತ್ತು ಅಂತ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಬಟ್ ಸ್ಟಿಲ್ ನಿದ್ದೆನೇ ಬರ್ತಿರ್ಲಿಲ್ಲ. ಸರಿ ಬಿಡು, ಹೆಂಗೂ ನಿದ್ದೆ ಬರ್ತಿಲ್ಲ ಅಂತ ನಾಳೆ ಹೆಂಗೆ ಪಿಕ್ಚರ್ಸ್ ಕ್ಲಿಕ್ ಮಾಡಿದಿಲ್ಲ, ಏನು ರೀಲ್ಸ್ ಮಾಡೋದು ಅಂತ ಎಲ್ಲ ಕುತ್ಕೊಂಡು ನೋಡ್ತಾ ಏನು ಮಾಡೋಣಪ್ಪ ಅಂತ ಡಿಸ್ಕಸ್ ಮಾಡ್ತಾ ಹಂಗೆ ಮಲ್ಕೊಂಡಿದ್ವಿ. ಮತ್ತು ಮಾರ್ನಿಂಗ್ 6:45 ಎಲ್ಲ ಹೋಗಿ ಬನ್ಕಲ್ಗೆ ಹೋಗೋಣ ಅಂತ ಬಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮಿಬ್ಬರು ಫ್ರೆಂಡ್ಸ್ ಮೈಸೂರಿಂದ ಬರೋದಿತ್ತು, ಇನ್ನೊಬ್ಳು ಫ್ರೆಂಡ್ ದಾವಣಗೆರೆಯಿಂದ ಬರೋದು. ಸೊ ಎಲ್ಲ ಬನ್ಕಲ್ಗೆ ಹೋಗ್ತಿದ್ವಿ. ಅವ್ರು ಬರೋಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳೋಣ ಅಂತ ಅಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರಿ. ಫೈನಲಿ ಎಲ್ಲರೂ ಬಂದು ಮೀಟ್ ಆದ್ವಿ. ಎಲ್ಲರೂ ಇವಾಗ ಒಟ್ಟಿಗೆ ಒಂದು ಓಮಿನಿ ವ್ಯಾನಲ್ಲಿ ಅವ್ರ ಹೋಮ್ ಸ್ಟೇಗೆ ಹೋಗ್ತಿದ್ದೀವಿ. ಬಿಕಾಸ್ ಅಲ್ಲಿ ಡೈರೆಕ್ಟಾಗಿ ಬಸ್ಸಸ್ ಇಲ್ಲ. ಅಲ್ಲಿಂದ ಒಂದು 10-15 ಮಿನಿಟ್ಸ್ ಮತ್ತು ಹಿಲ್ ಟಾಪಲ್ಲಿ ಇರೋಕ್ಕೆ ನಾವು ಓಮಿನಿಯಲ್ಲಿ ಹೋಗ್ತಿದ್ವಿ. ಹೆಂಗೂ ಲಂಚಿಗೆ ಟೈಮ್ ಇದೆಯಲ್ಲಪ್ಪ ಅಂತ ಎಲ್ಲ ಫ್ರೆಶ್ ಅಪ್ ಆಗ್ತಿದ್ವಿ. ಫ್ರೆಶ್ ಅಪ್ ಆಗ್ತಾನೆ ಯಾಕೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಐಡಿಯಾ ಬಂತು. ಸೊ ಅದೇ ಮಾಡೋಣ ಅಂತ ಟ್ರೈ ಮಾಡ್ತಾ ಫುಲ್ ಸಾಂಗ್ ಎಲ್ಲ ಪ್ಲೇ ಮಾಡ್ಕೊಂಡು ಟ್ರೈ ಮಾಡ್ತೀವಿ. ಬಟ್ ಇಲ್ಲಿ ನೋಡ್ಬೋದು ಫುಲ್ ಜೋಶಲ್ಲಿ ನಮಗೆ ಸಿಂಕ್ರನೈಸೇಷನ್ನೇ ಬಂದಿಲ್ಲ. ಫುಲ್ ಮಿಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಬಟ್ ಫುಲ್ ಎಂಜಾಯ್ ಮಾಡ್ಕೊಂಡು ಫೈನಲಾಗಿ ಒಂದು ಮಾಡಿದ್ವಿ. ಅಷ್ಟೊತ್ತಿಗೆ ಫುಡ್ ಪ್ರಿಪೇರ್ ಆಗಿತ್ತು. ಅದ್ರಲ್ಲಿ ರೈಸ್, ಆಲೂ ಕರಿ, ಸ್ಪ್ರೌಟ್ಸ್, ಜಾಮೂನ್ ಮತ್ತು ಪಲಾವ್ ಮಾಡಿದರು. ಅದೆಲ್ಲ ತಿನ್ಕೊಂಡು ಅವ್ರ ಮನೆ ಹತ್ರನೇ ಚಿಲ್ ಮಾಡೋಣ ಅಂತ ಒಂದು ಫಾಲ್ಸಿಗೆ ಹೋದ್ವಿ. ಅಲ್ಲಂದರೆ ಫುಲ್ ಮಜಾ ಮಾಡಿದ್ವಿ. ನೀರಲ್ಲೆಲ್ಲ ಆಟ ಆಡ್ಕೊಂಡು. ಬಟ್ ನಮ್ಗೆ ಇನ್ನೂ ಆಟ ಆಡಬೇಕು ಅನಿಸ್ತಿತ್ತಂತ ಮತ್ತು ಅವ್ರ ಹೋಮ್ ಸ್ಟೇ ಹತ್ರ ಕೆಳಗಡೆ ಇನ್ನೊಂದು ಫಾಲ್ಸ್ ಇತ್ತು, ಅಲ್ಲಿನ್ನ ಇಳಿಬೋದು ಅಂತ ಅಲ್ಲಿ ನಡ್ಕೊಂಡು ಸೀನರಿ ತುಂಬ ಬ್ಯೂಟಿಫುಲ್ ಆಗಿತ್ತಂತ ಆನ್ ದ ವೇನೇ ನಾವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಸ್ವಲ್ಪ ಪಿಕ್ಚರ್ಸ್ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ಅದೇ ಕ್ಲಿಪ್ನ ನಾನು ಆ್ಯಡ್ ಮಾಡಿರೋದು. ಮತ್ತು ಅಲ್ಲಿ ಫೈನಲಿ ರೀಚ್ ಆದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಫುಲ್ ಆಟ ಆಡೋ ಅಷ್ಟೊತ್ತಿಗೆ ಫುಲ್ ಬಾಡಿ ಎಲ್ಲ ವೆಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಕಡಿಮೆ ವಾಟರ್ ಇರೋ ಕಡೆ ಫುಲ್ ಇಳಿಯೋಣ ಅಂತ ಬಂದು ಫಸ್ಟ್ ಕೂತ್ಕೊಂಡ್ವಿ. ಫುಲ್ ಅಲ್ಲಿ ವೆದರಿಗೆ ಫುಲ್ ಲೀಚಸ್ ಇತ್ತು. ಕಾಲಲ್ಲೆಲ್ಲ ಲೀಚಸ್ ಎಲ್ಲೆಲ್ಲಿದೆ ಅಂತ ಎಲ್ಲ ನೋಡ್ಕೊಂಡು ಫಸ್ಟ್ ತಕ್ಕೊಂಡು ಆಮೇಲೆ ಮತ್ತೆ ಇಳ್ದು ಫುಲ್ ನೀರಲ್ಲಿ ಆಟ ಹಾಡಾಡ್ಕೊತ ಫುಲ್ 1-2-3 ಅವರ್ಸ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಆಗ್ತಾ ಫುಲ್ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಂತ ಮತ್ತೆ ಹೋಮ್ ಸ್ಟೇಗೆ ಹೋದ್ವಿ. ಅಲ್ಲೋಗಿ ಮತ್ತೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಕ್ಯಾಂಪ್ ಫೈರಿಗೆ ಬಂದ್ವಿ. ಕ್ಯಾಂಪ್ ಫೈರಿಗೆ ಅವ್ರು ಸ್ನ್ಯಾಕ್ಸ್ ಎಲ್ಲ ಪ್ರೊವೈಡ್ ಮಾಡಿದರು. ಬಜ್ಜಿ ಮತ್ತು ಕಾಫಿ ಎಲ್ಲ ಕುಡ್ಕೊಂಡು ನಾವೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ಮತ್ತೆ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯ್ತಂತ ಡಿನ್ನರ್ಗೆ ಹೋದ್ವಿ. ಡಿನ್ನರಿಗೆ ಅವ್ರು ಅಕ್ಕಿ ರೊಟ್ಟಿ, ಪನ್ನೀರ್ ಮತ್ತು ಮಶ್ರೂಮ್ ಕರಿ ಕೊಟ್ಟಿದ್ರು. ಅದು ತಿನ್ಕೊಂಡು ಮತ್ತೀಗ ರೂಮಿಗೆ ಬಂದು ನೋಡಿ ಫುಲ್ ಎಂಜಾಯ್ ಮಾಡ್ತಿದ್ದೀವಿ. ಇಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ಹಿಂಗೆ ಫುಲ್ ಸ್ಟೋರೀಸ್ ಹೇಳ್ಕೊಂಡು ಅವ್ರ ಕಾಲೇಜಲ್ಲಿ ಏನಾಗ್ತಿದೆ, ನಮ್ಮ ಕಾಲೇಜಲ್ಲಿ ಏನಾಗ್ತಿದೆ, ಇನ್ನೇನೇನು ಸ್ಟೋರೀಸ್ ನಡೀತಿದೆ, ಇವಾಗ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅಷ್ಟೊತ್ತಿಗೆ ಡ್ಯಾನ್ಸ್ ಮಾಡೋದು ಒಂದು ಕ್ಲಿಪ್ ನಾನು ರೆಕಾರ್ಡ್ ಮಾಡಿದೆ. ನನ್ನ ಫ್ರೆಂಡ್ ಫುಲ್ ಫನ್ನಿಯಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಆಮೇಲೆ ಹಿಂಗೆ ಒಬ್ಬರನ್ನ ಎತ್ತು ಬಿಸಾಕ್ತಾರೆ ಹೆಂಗಿರುತ್ತೆ ಅಂತ ನೋಡೋಕ್ಕೆ ಪ್ಲ್ಯಾನ್ ಇತ್ತು, ಕ್ಯೂರಿಯಾಸಿಟಿ ಇತ್ತು. ಸೊ ಇಲ್ಲಿ ಎತ್ತು ಬಿಸಾಕ್ತು. ಬಿಕಾಸ್ ಇವಳು ಒಬ್ಬಳೇ ಅಷ್ಟು ಲೀನ್ ಇದ್ದಿದ್ದು ಮತ್ತು ಎತ್ತಕ್ಕಾಗ್ತಿದ್ದು. ಇಷ್ಟೆಲ್ಲ ಮಜಾ ಅಷ್ಟೊತ್ತಿಗೆ ಮತ್ತೆ ಹೊಟ್ಟೆ ಹಸಿಯೋಕ್ಕೆ ಆಯಿತು. ಸೊ ಮತ್ತೊಂದು ಐಡಿಯಾ ಬಂತು, ನಮ್ಮ ಹಾಸ್ಟೆಲ್ ಡೇಸ್ ಥರ ಮತ್ತು ಮ್ಯಾಗಿ ಮಾಡೋಣ ಇವಾಗ ಅಂತ. ಸೊ ಕೆಟ್ಲಲ್ಲಿ ವಾಟ್ರೆಲ್ಲ ಬಾಯ್ಲ್ ಮಾಡಿ ಮ್ಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಫುಲ್ ಹಿಂಗೆ ಬಾಯ್ಲ್ ಆಗಿ ನೀಟಾಗಿ ಆಗೋ ತನಕ ಕೆಟ್ಲಲ್ಲೇ ವೆಯ್ಟ್ ಮಾಡಿ ಆಮೇಲೆ ಸಪ್ರೇಟಾಗಿ ಪ್ಲೇಟಿಗೆ ಮಸಾಲ ಹಾಕ್ಕೊಂಡು ಸ್ಟೇರ್ ಮಾಡಿದ್ವಿ. ಅಷ್ಟೊತ್ತಿಗೆ ಮಲಗಿರೋರು ಒಂದು 2-3 ಮೆಂಬರ್ಸ್ನ ಅವ್ರನ್ನೂ ಎಪ್ಸಿ ಮ್ಯಾಗಿ ತಿನ್ನೋಕ್ಕೆ ಎಬ್ಸ್ತಿದ್ರಿ. ಫೈನಲಾಗಿ ಒಂದು 10 ಮಿನಿಟ್ಸ್ ಆದಮೇಲೆ ಮ್ಯಾಗಿ ರೆಡಿ ಆಯಿತು. ಬಟ್ ಮ್ಯಾಗಿ ಏನು ನಮ್ಮ ಬ್ಯಾಡ್ ಲಕ್ಕಿಗೆ ಫುಲ್ ಹಿಂಗೆ ಸ್ಪಾಂಜಿ ಆಗಿತ್ತು. ಮೋಸ್ಟ್ಲಿ ವಾಟರ್ ಬಾಯ್ಲ್ ಆಗಿ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಸ್ವಲ್ಪನೇ ತಿಂದು ಮಲ್ಕೊಂಬಿಟ್ವಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿಂಗೆ 5:45 ಹಂಗೆ ಎದ್ದು ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಈ ಸ್ಪಾಟ್ ಬಂದುಬಿಟ್ಟು ದೇವರ ಮನೆ ಮೇಲ್ಗಡೆ ಇರೋದು ಟ್ರೆಕ್ಕಿಂಗ್ ಸ್ಪಾಟ್. ತುಂಬ ಚೆನ್ನಾಗಿದೆ. ಫುಲ್ ಅಂದರೆ ಅಷ್ಟು ವೆದರ್ ಕೋಲ್ಡ್ ಇರುತ್ತೆ. ಬಟ್ ಒಂದೇ ಪ್ರಾಬ್ಲಮ್ ಅಂದರೆ ನಿಮ್ಗೆ ಹತ್ತಕ್ಕೆ ನೀಟಾಗಿ ಆಗೋಲ್ಲ, ಹತ್ತಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ.
ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ವಿಸಿಟ್ ಚಿಕ್ಕಮಂಗ್ಳೂರು ಅವ್ರ ದೇವರ ಮನೆ, ಪ್ಲೀಸ್ ಡೂ ವಿಸಿಟ್ ದಿ ಸ್ಪಾಟ್. ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಹೋಗ್ತಾ ಇರೋಂಗು ಟೆಂಪ್ರೇಚರ್ ಇನ್ನೂ ಕೋಲ್ಡ್ ಆಗ್ತಾ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಕ್ಲಿಯರ್ ಆದರೆ ನೀವು ಈಸಿಯಾಗಿ ಸನ್ರೈಸ್ ನೋಡ್ಬೋದು. ಅಲ್ಲಿದ್ದಿದ್ದು ಕೋಲ್ಡಿಗೆ ನಮ್ಮ ಹೇರ್ಸ್ ಎಲ್ಲ ಫುಲ್ ವೆಟ್ ಆಗಿತ್ತು. ಅಲ್ಲೇ ನಾವು ಹೆಡ್ ಬಾತ್ ಮಾಡ್ದಂಗೆ. ಬಟ್ ಸ್ಟಿಲ್ ನಾವು ಬಂದಿದ್ದೀವಿ ಎಂಜಾಯ್ ಮಾಡಬೇಕಂತ ಅಲ್ಲೇ ರೀಲ್ಸು, ಸ್ವಲ್ಪ ಫೋಟೋಸು, ಡ್ಯಾನ್ಸು, ಅದು ಇದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ಬೋದು ಅಷ್ಟು ಕೋಲ್ಡ್ ಇದಕ್ಕೆ ಲೆನ್ಸ್ ಎಲ್ಲ ಫುಲ್ ಹಿಂಗೆ ಫಾಗ್ ಆಗೋದು. ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಪಿಕ್ಚರ್ಸ್ ಅಷ್ಟು ಕ್ಲಾರಿಟಿಯಲ್ಲಿ ಬರ್ತಿರಲಿಲ್ಲ, ಫುಲ್ ವಾಟರ್ ಡ್ರಾಪ್ಲೆಟ್ಸ್ ಇರೋದು. ಸೊ ಆದಷ್ಟು ಕ್ಲೀನ್ ಮಾಡ್ಕೊಂಡು ನೀಟಾಗಿರೋ ಪಿಕ್ಚರ್ಸ್ ತೆಗಿಯೋಕ್ಕೆ ಟ್ರೈ ಮಾಡಿದ್ವಿ. ಅದು ಯಾಕೋ ಅವತ್ತು ಕ್ಲಿಯರೇ ಆಗ್ತಿರ್ಲಿಲ್ಲ. ಬಿಡು ಇನ್ನು ಲೇಟ್ ಆಗುತ್ತಂತೆ ನಾವೆಲ್ಲ ಕೆಳಗಿಳ್ದು ದೇವ್ರ ಮನೆ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ. ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಎದುರುಗಡೆನ ಟೆಂಪಲ್ದು ಹಿಂಗೆ ವಾಟರ್ ಪಾಂಡ್ ಥರ ವಾಟರ್ ಇತ್ತು. ಆ ವ್ಯೂನು ನೀಟಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. ಮತ್ತು ಇನ್ನು ಲೇಟ್ ಆಗುತ್ತೆ, ನಾವು ಅವತ್ತೇ ಬ್ಯಾಂಗ್ಳೂರ್ಗೆ ಹಿಂಗೆ ಹೋಗಿ ರೀಚ್ ಆಗಬೇಕಿತ್ತು ಅಂತ ಹೋಮ್ ಸ್ಟೇಗೆ ಹೊರಟ್ವಿ. ನೀಟಾಗಿ ಹೋಮ್ ಸ್ಟೇಗೆ ಹೋಗಿ ಅಲ್ಲಿ ಫುಲ್ ಹಿಂಗೆ ಫ್ರೆಶನ್ ಅಪ್ ಎಲ್ಲ ಹಾಕ್ಕೊಂಡು ಹೊರಟ್ವಿ. ಹಿಂಗೆ ಹೇಳ್ತಾರೆ ನೋಡಿ, ಅನ್ಪ್ಲ್ಯಾನ್ ಟ್ರಿಪ್ಸ್ ಅದು ಬೆಸ್ಟ್ ಟ್ರಿಪ್ಸ್ ಅಂತ. ನಮ್ಮ ಟ್ರಿಪ್ಪು ಹಾಗೆ ಇತ್ತು. ಇಟ್ ವಾಸ್ ಫುಲ್ಲಿ ಅನ್ಪ್ಲ್ಯಾನ್, ಬಟ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಸಾರಿ, ಈ ಎಂಜಾಯ್ಮೆಂಟಲ್ಲಿ ನಾನು ನೀಟಾಗಿ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಮತ್ತು ನೆಟ್ವರ್ಕ್ ಇಶ್ಯೂಸು ಇತ್ತು ಮತ್ತು ತುಂಬ ಕೋಲ್ಡ್ ಇದಕ್ಕೆ. ಸೊ ಅಲ್ಲಿ ಇಲ್ಲಿ ನನ್ನ ಫ್ರೆಂಡ್ಸು ನಾವೆಲ್ಲ ತೆಗ್ದಿರೋ ಕ್ಲಿಪ್ಸ್ನೆಲ್ಲ ಕಂಬೈನ್ ಮಾಡಿ ಒಂದು ವೀಡಿಯೋ ಕೊಡ್ತಿದ್ದೀನಿ ನಿಮ್ಗೆ. ನಾವು ಹೋಗಿದ್ದು ಹೋಮ್ ಸ್ಟೇ ಬಂದ್ಬಿಟ್ಟು ವುಡ್ ವೇ ಆ್ಯಂಡ್ ಮ್ಯಾನರ್ ಅಂತ. ನಮಗಂತೂ ತುಂಬ ಇಷ್ಟ ಆಯಿತು. ವಿ ಹ್ಯಾಡ್ ಲಾಟ್ ಆಫ್ ಫನ್ ದೇರ್. ನೀವು ಏನಾದ್ರು ಚಿಕ್ಕಮಂಗ್ಳೂರೆಲ್ಲ ಮೂಡಿಗೆರೆ ವಿಸಿಟ್ ಮಾಡಬೇಕಂತ ಪ್ಲ್ಯಾನ್ ಇದ್ದರೆ ಪ್ಲೀಸ್ ಡೂ ವಿಸಿಟ್ ಹಿಯರ್. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.